ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಫಸ್ಟು ಎಲ್ಲರಿಗೂ ವಿಶ್ ಮಾಡೋಣ ಅಲ್ವಾ. ಯಾಕಂದರೆ ಇದು ಹೊಸ ವರ್ಷದ ಮೊದಲನೇ ವಿಡಿಯೋ ಅಂತ ಹೇಳೋಕ್ಕೆ ತುಂಬಾ ಖುಷಿಯಾಗುತ್ತೆ. ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ನೀವೆಲ್ಲ ಹೇಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ರಿ? ನಾವಂತೂ ತುಂಬಾ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಒಂದು ಟೀಮ್ ಆಗಿ ನ್ಯೂ ಇಯರ್ನ ವೆಲ್ಕಮ್ ಮಾಡ್ಕೊಂಡ್ವಿ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕಂದರೆ ನಾವು ಒಂದು ರೆಸಾರ್ಟ್ಗೆ ಹೋಗಿದ್ವಿ. ಅಲ್ಲರೂ ಓಷನ್ ಪರ್ಲ್ ರೆಸಾರ್ಟ್ ಅಂತ ಅಲ್ಲರೂ ವಯಸ್ಸಿನಲ್ಲಿದೆ. ಸೊ ನೋಡ್ತಾ ಇರ್ಬೋದು, ಇದು ಅದು ರೆಸಾರ್ಟು. ಇಲ್ಲಿ ನಿಮಗೆ ಸ್ವಿಮ್ಮಿಂಗ್ ಪೂಲ್ ಆಗಲಿ, ಕಿಡ್ಸ್ ಪ್ಲೇ ಏರಿಯಾ ಆಗಲಿ, ಮತ್ತು ರೂಮು, ಹಾಲು, ಔಟ್ಡೋರ್ ಕಿಚನ್, ಇಂಡೋರ್ ಕಿಚನ್ ಎಲ್ಲ ಫೆಸಿಲಿಟಿ ಇತ್ತು. ಸೊ ನಾವು ಚೆಂದ ಎಂಜಾಯ್ ಮಾಡಿದ್ವಿ. ನಾವು ಅಲ್ಲಿ ರೀಚ್ ಆದಾಗ 5 ಆಗಿತ್ತು. ಹೋಗಿದ ತಕ್ಷಣ ಎಲ್ಲ ಒಂದ್ಸಲಿ ನೋಡ್ಕೊಂಡು ಬಂದ್ಬಿಟ್ಟು ಸ್ನ್ಯಾಕ್ಸ್ನ ತಿಂದ್ಬಿಟ್ಟು ಮಕ್ಕಳು ಅಂಜನ್ನು ಎಲ್ಲ ಇದನ್ನು ಆಟ ಆಡ್ತಾಯಿದ್ರು. ಈ ಗೇಮ್ನ ಎಲ್ಲ ಆಡ್ಕೊಂಡಾದಮೇಲೆ ಎಲ್ಲರೂ ಅಷ್ಟೊತ್ತಿಗೆ ಎಲ್ಲರೂ ಬಂದಿದ್ದರು. ಸೊ ಹಂಗಾಗಿ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ ಅಂತ ಒಂದು ಗೆಟ್ ಟುಗೆದರ್ ಥರ ಆಗುತ್ತೆ ಅಂತ ಹೇಳಿ ಹಾಲ್ಗೆ ಹೋದ್ವಿ. ಯಾಕಂದರೆ ಎಲ್ಲರೂ ಹೊಸೊಬ್ಬರೇ, ಯಾರೂ ಗೊತ್ತಿದ್ದವರೇ ಬಂದಿರಲಿಲ್ಲ. ವೆರಿ ಫ್ಯೂ ಪೀಪಲ್ ಮಾತ್ರ ಗೊತ್ತಿದ್ದವ್ರು ಬಂದಿದ್ದು. ಬೇರೆ ಎಲ್ಲರೂ ಬೇರೆ ಬೇರೆ ಸ್ಟೇಟಿಂದ ಇರ್ಬೋದು. ನೀವು ನಂಬ್ತೀರಾ, ಕಾಶ್ಮೀರ ಟು ಕನ್ಯಾಕುಮಾರಿ ಅನ್ನೋ ಥರ ಈವನ್ ನೇಪಾಳದವರು ಕೂಡ ಈ ಟ್ರೂಪಲ್ಲಿ ಜಾಯ್ನ್ ಆಗಿದ್ರು. ತುಂಬಾ ಖುಷಿಯಾಯಿತು. ಮಿನಿ ಇಂಡಿಯಾ ಥರನೇ ಇತ್ತು ಇಲ್ಲಿ. ಸೊ ಇಲ್ಲಿ ನಾವು ಇಷ್ಟು ಜನನೂ 4 ಟೀಮಾಗಿ ಡಿವೈಡ್ ಮಾಡಿದ್ರು. ಗೋಲ್ಡ್ ಡಿಗ್ಗರ್ಸ್, ವಿಲೇಜ್ ಇಡಿಯಟ್ಸ್ ಆ ಥರ ಇನ್ನೊಂದೆರಡು ಟ್ರೂಪಾಗಿ ಮಾಡಿ ನಾವು ಗೇಮ್ಗಳ್ನ ಆಡೋಕ್ಕೆ ಶುರು ಮಾಡಿದ್ವಿ. ನಮ್ಮದು ಟ್ರೂಪ್ ಬಂದು ಗೋಲ್ಡ್ ಡಿಗ್ಗರ್ಸ್ ಆಗಿತ್ತು. ಅಂಜನ್ ಟೀಮ್ ಬಂದು ವಿಲೇಜ್ ಇಡಿಯಟ್ಸ್ ಆಗಿತ್ತು. ಸೊ ಈ ಥರ ಎಂಜಾಯ್ ಮಾಡ್ಕೊಂಡ್ವಿ. ಫಸ್ಟ್ ಗೇಮೇ ನಮಗೆ ನೀರನ್ನ ಲೋಟಕ್ಕೆ ತುಂಬಿಸಿ ಅದು ಯಾರ್ದು ಫಸ್ಟು ಡ್ರಾಪ್ ಆಗುತ್ತೋ ಅವರು ಔಟ್ ಅನ್ನೋ ಥರ. ಇದರಲ್ಲಿ ಗೋಲ್ಡ್ ಡಿಗ್ಗರ್ಸ್ ಅಂದರೆ ನಾವೇ ವಿನ್ ಆದ್ವಿ. ತುಂಬಾ ಖುಷಿ ಆಯಿತು. ಯಾಕಂದರೆ ಫಸ್ಟ್ ಗೇಮೇ ವಿನ್ ಆದ್ವಿ ಅನ್ನೋ ಜೋಶಲ್ಲಿದ್ವಿ. ಇವರೇ ಎಲ್ಲ ಟೀಮ್ ಮೆಂಬರ್ಸ್ ನೋಡ್ತಾ ಇರ್ಬೋದು. ಸೊ ಇದಾದಮೇಲೆ ಕೇಕ್ ಕಟ್ಟಿಂಗ್ ಇತ್ತು. ಕೇಕ್ ಕಟ್ ಮಾಡೋಣ ಅಂತ ಕಟ್ ಮಾಡಿದ್ವಿ. ಇಲ್ಲಿ ಡಿಸೆಂಬರ್ ಮತ್ತು ಜಾನ್ವರಿನಲ್ಲಿ ಯಾರ್ದು ವೆಡ್ಡಿಂಗ್ ಆ್ಯನಿವರ್ಸರಿ, ಬರ್ಡೇ ಇತ್ತಲ್ಲ, ಸೊ ಅವ್ರ ಹತ್ರನೇ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಅವ್ರ ಹತ್ರನೇ ಕಟ್ ಮಾಡಿಸಿದ್ವಿ. ಸೊ ಅಂಜಂದು ಜಾನ್ 15 ಬರ್ಡೇ ಇದ್ದಿದ್ದರಿಂದ ಅವರು ಜಾಯ್ನ್ ಆಗಿದ್ದರು. ಅದಾದಮೇಲೆ ಮಕ್ಕಳಿಗೆ ಒಂದು ಫನ್ ಗೇಮ್ ಇರಲಿ ಅಂತ ಮ್ಯೂಸಿಕ್ ವಾಟರ್ ಬಾಟಲ್ ಅಂತ ಆಡಿಸಿದ್ರು. ಇದು ತುಂಬ ಫನ್ನಾಗಿತ್ತು. ಲಾಸ್ಟ್ ಫೈನಲಲ್ಲಿ ಅಣ್ಣ ತಮ್ಮನೇ ಫೈಟಿಂಗ್ ಇತ್ತು. ಸೊ ಅದರಲ್ಲಿ ಕೊನೆಗೆ ಬಬ್ಬಿನೇ ವಿನ್ ಆದ. ಸೊ ಪಾಪ ಚಿಕ್ಕವನಲ್ಲ ಅವನು, ಅಲ್ಲಿನ ತನಕ ಬಂದಿದ್ದೇ ಹೆಚ್ಚು. ಸೊ ವಿನ್ ಆದ, ಖುಷಿಯಾಯಿತು. ಆಮೇಲೆ ಗಂಡು ಮಕ್ಕಳಿಗೂ ನಾವು ಆಡ್ತೀವಿ ಅಂತ ಹೇಳಿ ಸೊ ಅವರು ಆಟ ಆಡಿದ್ರು. ಅವ್ರಿಗೂ ಒಂಥರ ಫನ್ ಅನಿಸ್ತು. ಮಕ್ಕಳು ಥರ ಆಟ ಆಡಬೇಕು ಅಂದರೆ ಈ ಟೈಮಲ್ಲಿ ಸಾಧ್ಯ ಇಲ್ಲ. ಈ ಥರ ಗೆಟ್ ಟುಗೆದರ್ ಸೇರಿದಾಗ ಅಷ್ಟೇ ಅಲ್ವಾ ಸಾಧ್ಯ. ಸೊ ಹಂಗಾಗಿ ಅವರು ಫನ್ ಮಾಡಿಕೊಂಡು ಈ ಥರ ಎಲ್ಲರೂ ಭಾಗವಹಿಸಿದ್ರು. ತುಂಬಾ ಅಂದರೆ ತುಂಬಾ ಖುಷಿಯಾಯಿತು. ಎಲ್ಲರೂ ಸ್ಪೋರ್ಟಿವ್ ಆಗಿ ಗೇಮ್ ಆಡಿಕೊಂಡು ಮಜಾ ಮಾಡಿಕೊಂಡು ಇದ್ದಿದ್ದು. ಹಸ್ಬೆಂಡ್ಸು ವೈಫ್ಗೆ ಸಪೋರ್ಟ್ ಮಾಡಿಕೊಂಡು, ವೈಫು ಹಸ್ಬೆಂಡ್ಗೆ ಸಪೋರ್ಟ್ ಮಾಡಿಕೊಂಡು, ಮತ್ತು ಹಸ್ಬೆಂಡ್ ಆ್ಯಂಡ್ ವೈಫ್ ಆಪೋಸಿಟ್ ಟೀಮಲ್ಲಿ ಇದ್ದಿದ್ದು ಆ ಕಾಂಪಿಟೇಷನ್ ಸ್ಪಿರಿಟ್ ಆಗಿರ್ಬೋದು, ಎಲ್ಲ ಅಂದರೆ ಎಲ್ಲನೂ ತುಂಬ ಚೆನ್ನಾಗಿತ್ತು. ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ದಿದ್ದು ಅವ್ರಿಗೂ ಅಷ್ಟೇ ಪ್ರಭುರಾಜ್ ಮತ್ತು ಮಲ್ಲಿಕಾ, ಮತ್ತು ಇದು ಆ್ಯಂಕರಿಂಗ್ ಮಾಡಿದ್ದಿದ್ದು ಅಷ್ಟೇ ಸೌಮ್ಯ ಅಂತ. ತುಂಬಾ ಚೆನ್ನಾಗಿ ಎಲ್ಲನೂ ಆರ್ಗನೈಸ್ ಮಾಡಿಕೊಂಡು ಗೇಮಲ್ಲಿ ಇನ್ವಾಲ್ವ್ ಮಾಡ್ಕೊಂಡಿದ್ರು. ಇದಾದಮೇಲೆ ನಿಮಗೆ ಈ ಗೇಮು ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ. ಮಧ್ಯದಲ್ಲಿ ಈ ಥರ ಒಂದು ಕರ್ಚೀಫ್ ಇಟ್ಬಿಟ್ಟು ಅದನ್ನು ಇಷ್ಟು ನಿಮಿಷದಲ್ಲಿ ತೊಗೊಂಡೋಗ್ಬೇಕು ಅಂತ ಹೇಳಿರುತ್ತೆ. ಸೊ ಅದನ್ನು ತೊಗೊಂಡು ನೀವು ಹೋಗಬೇಕಾದ್ರೆ ಇನ್ ಕೇಸ್ ಆಪೋಸಿಟ್ ತೊಗೊಂಡಿಲ್ದೇ ಇರೋರು ನಿಮ್ಮನ್ನು ಟಚ್ ಮಾಡಿದ್ರು ಕೂಡ ಔಟು ಅನ್ನೋ ಥರ ತುಂಬಾ ಫನ್ನಾಗಿತ್ತು. ಸೊ ಅದರಲ್ಲೂ ಕೂಡ ಗೆಸ್ ಮಾಡಿ ನಾವೇ ವಿನ್ ಆಗಿದ್ದು ಗೋಲ್ಡ್ ಡಿಗ್ಗರ್ಸ್. ತುಂಬಾ ಖುಷಿಯಾಯಿತು. ನೀವು ರೀಲ್ಸಲ್ಲೆಲ್ಲ ನೋಡಿರ್ಬೋದು ಅಲ್ವಾ, ಈ 3 ನಂಬರ್ಸ್ನವ್ರಿಗೆ ಈ ವರ್ಷ ತುಂಬಾ ಚೆನ್ನಾಗಿದೆ ಅಂತ. ಸೊ ಅದನ್ನು ನಾನು ನೋಡಿಬಿಟ್ಟು ನಾನು ಅಂಜನ್ಗೆ ಹೇಳ್ತಾ ಇದ್ದೆ, ಮೇ ಬಿ ನಂದು 30 ಅಲ್ವಾ ಬರ್ತ್ ಡೇಟ್. ಸೊ ಹಂಗಾಗಿ ನನಗೆ ಅದು ಆ ವೈಬ್ ಅನಿಸ್ತಾ ಇತ್ತು. ಮೇ ಬಿ ಅದಕ್ಕೆ ನಮ್ಮ ಟೀಮ್ ಎಲ್ಲ ಗೇಮಲ್ಲೂ ವಿನ್ ಆಗ್ತಾಯಿದೆ ಅಂತ ಅಂದ್ಬಿಟ್ಟು
ತುಂಬಾ ಖುಷಿ ಆಗ್ತಾಯಿತ್ತು. ವಿನ್ ಆದಾಗೆಲ್ಲ ಏನೋ ಒಂಥರ ಕಾನ್ಫಿಡೆನ್ಸ್, ಪಾಸಿಟಿವ್ ವೈಬ್ ಅಲ್ವಾ. ನ್ಯೂ ಇಯರ್ ಸ್ಟಾರ್ಟ್ ಆಗ್ತಿದ್ದಂಗೆ ಇಷ್ಟೊಂದು ವಿನ್ನಿಂಗ್ ಗೇಮ್ಸ್ ಆಗ್ತಾಯಿದೆ ಅಂದರೆ ಏನೋ ಪಾಸಿಟಿವ್ ಸೈನ್ಸ್ ಅನ್ನೋ ಥರ ಆಗ್ತಾಯಿತ್ತು. ಅದು ರೀಲ್ಸಲ್ಲಿ ಬಂದಿದ್ದು ನಿಜನೋ ಸುಳ್ಳೋ ಗೊತ್ತಿಲ್ಲ, ಬಟ್ ನ್ಯೂ ಇಯರ್ ಸ್ಟಾರ್ಟ್ ಮಾತ್ರ ಒಳ್ಳೆ ಕಿಕ್ ಸ್ಟಾರ್ಟ್ ಅಂತ ಅನಿಸ್ತು ನನಗೆ. ಇದು ತುಂಬಾ ಮಜಾ ಇತ್ತು. ಅದಾದಮೇಲೆ ನೀವು ನೋಡ್ತಾ ಇರ್ಬೋದು, ಇದು ಪಾಸಿಂಗ್ ದ ಬಾಲ್ ಮ್ಯೂಸಿಕ್ ಸ್ಟಾಪ್ ಆದಾಗ. ಸೊ ಇಲ್ಲಿ ಫನ್ ಅಂದರೆ ಅಂಜಂದು ಸ್ಟಾಪ್ ಆಯಿತು. ಅವರು ರೆಡಿ ಇರಲಿಲ್ಲ ಒಪ್ಕೊಳ್ಳೋಕ್ಕೆ, ಮಲ್ಲಿಕಾ ಅಂತ ಹೇಳ್ತಾಯಿದ್ರು. ಕೊನೆಗೆ ರೆಫರಿ ಬಂದು ಇಲ್ಲ ನೀವೇ ಔಟ್ ಆಗಿರೋದು ಅಂತ ಹೇಳಿದ್ರು. ಸೊ ಅವರು ಹೋದರು ಡ್ಯಾನ್ಸ್ ಮಾಡಬೇಕು ಅಂತ ಇತ್ತು. ಯಾರು ಔಟ್ ಆಗ್ತಾರೋ ಸೊ ಅವರು ಒಂದು ಡ್ಯಾನ್ಸ್ ಮಾಡಿ ಎಕ್ಸಿಟ್ ಆಗಬೇಕು ಅನ್ನೋ ಥರ ರೂಲ್ಸ್ ಇತ್ತು. ಸೊ ಎಲ್ರಿಗೂ ಡ್ಯಾನ್ಸ್ ಮಾಡೋ ಆಪರ್ಚುನಿಟಿ ಸಿಕ್ತು. ಯಾರೂ ಕೂಡ ನಾನು ಡ್ಯಾನ್ಸ್ ಮಾಡಲ್ಲ ಅಂತ ಹೇಳಲೇ ಇಲ್ಲ. ಫಸ್ಟ್ ಒಬ್ಬರು ಶೈ ಆದರು, ಮೀನ್ಸ್ ಮಾಡಲ್ಲ ಅಂತ. ಸೊ ಆಮೇಲೆ ಆಟೋಮೆಟಿಕ್ಕಾಗಿ ಎಲ್ಲರೂ ಒಬ್ಬೊಬ್ಬರೇ ಎಷ್ಟು ಬರುತ್ತೋ ಅಷ್ಟು ಗೊತ್ತಿರೋರು ಡ್ಯಾನ್ಸ್ ಮಾಡ್ಕೊಂಡು ಹೋದರು. ಪಾಪ ಇವ್ರು ತುಂಬ ನಾಚ್ಕೊತಾ ಇದ್ರು ಅಂತಂದು, ಯಾಕಂದರೆ ಡ್ಯಾನ್ಸ್ ಅಷ್ಟೊಂದು ಬರಲ್ಲ ಅಂಜನ್ಗೆ, ಸ್ವಲ್ಪ ಟ್ರೈ ಮಾಡ್ತಾರೆ. ಸೊ ನಾನು ಹೋಗಿ ಎಂಟ್ರಿ ಕೊಟ್ಟು ಅವ್ರಿಗೆ ಸ್ವಲ್ಪ ಪುಷ್ ಮಾಡಿದೆ. ಅವರು ರಾರ ರಕ್ಕಮ್ಮ ಸಾಂಗ್ ಬೇಕು ಅಂತ ಹೇಳಿದರು. ಸೊ ಹಂಗಾಗಿ ಅದನ್ನೇ ಮಾಡಿದ್ವಿ. ತುಂಬ ಚೆನ್ನಾಗಿ ನೋಡಿ ಹೆಂಗೆ ಮಾಡ್ತಾಯಿದ್ದಾರೆ ಅಲ್ವಾ. ಸೊ ಅವ್ರಿಗೆ ಒಂಥರ ಅಷ್ಟು ಜನದ ಮುಂದೆ ಮಾಡೋಕ್ಕೂ ಒಂಥರ ಇದಾಯಿತು ಅಷ್ಟೇ. ಆಮೇಲೆ ನಾನು ನೀನು ಮಾಡು ಅಂತ ಈ ಕಡೆ ಬರ್ತಿದ್ದಂಗೆ ಅವರು ಇಲ್ಲ ಸಾಕು ಅಂತೇಳಿ ಅವರು ಬಂದರು. ತುಂಬ ಮಜಾ ಇತ್ತು. ನಾನು ಔಟ್ ಆದಾಗ ನನಗೆ ಮೂರೇ ಮೂರು ಪೆಗ್ಗಿಗೆ ಚಂದನ್ ಶೆಟ್ಟಿ ಅವ್ರ ಸಾಂಗ್ ಬಂದಿತ್ತು. ಸೊ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಸಡನ್ನಾಗಿ ನಾನು ಒಂದೆರಡು ಸ್ಟೆಪ್ ಮಾಡಿಬಿಟ್ಟು ಬಂದೆ. ಯಾಕಂದರೆ ವಿತೌಟ್ ಪ್ರಾಕ್ಟೀಸ್ ಅಲ್ವಾ ಇದೆಲ್ಲ, ಇನ್ಸ್ಟೆಂಟ್ ಡ್ಯಾನ್ಸ್ ಅಂತ ಹೇಳ್ಬೋದು. ಸೊ ಎಂತೆಂಥ ಟ್ಯಾಲೆಂಟ್ ಇದೆ ನೋಡಿ ನಮ್ಮಲ್ಲಿ ಅಲ್ವಾ. ಸೊ ಇದೇ ಥರ ಖುಷಿ ಆಯಿತು. ಫುಲ್ ಫನ್ ಮಾಡಿದ್ವಿ. ಎಲ್ಲರೂ ಅಷ್ಟೇ, ಎಲ್ಲರೂ ಡ್ಯಾನ್ಸ್ ಮಾಡಿದ್ರು. ಒಬ್ಬೊಬ್ಬರಂತೂ ಇವ್ರು ಸೌಮ್ಯ ಅಂತ, ಇವರು ಡ್ಯಾನ್ಸರ್. ನಮಗೆ KSQನಲ್ಲಿ ಡ್ಯಾನ್ಸ್ ಎಲ್ಲ ಏನು ಕನ್ನಡ ರಾಜ್ಯೋತ್ಸವ ಅದು ಇದು ಪ್ರೋಗ್ರಾಮ್ಗಳಾಗುತ್ತಲ್ಲ, ಅವಾಗ ಇವರೇ ನಮಗೆ ಡ್ಯಾನ್ಸ್ ಎಲ್ಲ ಕೊರಿಯೋಗ್ರಾಫ್ ಮಾಡೋದು. ತುಂಬ ಚೆಂದ ಡ್ಯಾನ್ಸ್ ಮಾಡ್ತಾರೆ. ಸೊ ಇವರು ಅಷ್ಟೇ ಲಾಸ್ಟಲ್ಲಿ ಇವ್ರನ್ನ ನೀವೇ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿದ್ವಿ. ಸೊ ತುಂಬ ಚೆಂದ ಮಾಡಿದ್ರು. ನನಗೆ ಇವ್ರು ಡ್ಯಾನ್ಸ್ ನೋಡೋದು ಅಂದ್ರೇ ತುಂಬ ಖುಷಿ. ಅವ್ರ ಫೇಸಲ್ಲಿ ಎಕ್ಸ್ಪ್ರೆಷನ್ ಆಗಿರ್ಬೋದು, ಅವ್ರ ಬಾಡಿ ಮೂಮೆಂಟ್ಸ್ ಆಗಿರ್ಬೋದು, ತುಂಬ ಚೆಂದ ಮಾಡ್ತಾರೆ. ಇವ್ರು ಡ್ಯಾನ್ಸ್ ಮಾಡಬೇಕಾದ್ರೆ ಎಲ್ಲರೂ ಕ್ಲಾಪ್ಸ್ ಹಾಕ್ಕೊಂಡು, ಎಲ್ಲರೂ ಡ್ಯಾನ್ಸ್ ಮಾಡಬೇಕಾದ್ರೆ ಎಲ್ಲರೂ ಕ್ಲಾಪ್ಸ್ ಹಾಕ್ಕೊಂಡು ಅವ್ರನ್ನ ಹುರಿತುಂಬಿಸ್ತಾ ಇದ್ವಿ. ಯಾಕಂದರೆ ಆ ಧೈರ್ಯ ಬೇಕಲ್ವ ಎಲ್ಲರ ಮುಂದೆ ಸಡನ್ನಾಗಿ ಆ ಥರ ಡ್ಯಾನ್ಸ್ ಮಾಡಬೇಕು ಅಂತ ಹೇಳಿ. ಲಾಸ್ಟಿಗೆ ಎಲ್ಲರೂ ಸೇರಿಕೊಂಡು ಡ್ಯಾನ್ಸ್ ಮಾಡೋಣ ಅಂತ ಹೇಳಿ ಎಲ್ಲರೂ ಲಾಸ್ಟಿಗೆ ಇದು ಡ್ಯಾನ್ಸ್ ಮಾಡಿದ್ವಿ. ಯಾಕಂದರೆ ಲಾಸ್ಟ್ ಗೇಮ್ ಆಗಿದ್ದಿದೆ ಪಾಸಿಂಗ್ ದ ಬಾಲ್. ಸೊ ಅದಾದಮೇಲೆ ಎಲ್ಲರೂ ಈ ಥರ ಹುಲಿ ಡ್ಯಾನ್ಸ್ ಆಗಿರ್ಬೋದು, ಅವ್ರ ಮನಸ್ಸಿಗೆ ಏನು ಖುಷಿ ಕೊಡುತ್ತೋ ಆ ಥರ ಎಲ್ಲ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ನಾನು ಅಷ್ಟೊತ್ತಿಗೆ ಆಲ್ರೆಡಿ ಟಯರ್ಡ್ ಆಗಿದ್ದೆ. ನೀವು ನಂಬಲ್ಲ, ನಾವು ಇದು ಪ್ರೋಗ್ರಾಮ್ ಮಾಡ್ತಾ ಇರೋದು ಅರ್ಲಿ ಮಾರ್ನಿಂಗ್ 3 o'clock. ಸೊ ಅಲ್ಲಿನ ತನಕ ನಾವು ಎಷ್ಟು ಎಂಜಾಯ್ ಮಾಡಿದ್ವಿ ಅಂದರೆ ನಮಗೆಲ್ಲೂ ಕೂಡ ಒಂದು ಸಣ್ಣ ಬೇಜಾರು ಕೂಡ ಆಗಲಿಲ್ಲ. ಅಷ್ಟು ಎಂಗೇಜ್ ಆಗಿದ್ವಿ, ಅಷ್ಟು ಬ್ಯುಸಿಯಾಗಿದ್ವಿ. ಈವನ್ ಕೆಲವರೆಲ್ಲ ಮಲ್ಕೋಬೇಕಾ ಇವಾಗ ಅನ್ನೋ ಥರ ಮೈಂಡ್ಸೆಟ್ಟಲ್ಲಿತ್ತು. ಅಷ್ಟು ಎಂಜಾಯ್ ಮಾಡಿದ್ವಿ. ಕೆಲವರು ಗಂಡು ಮಕ್ಕಳೆಲ್ಲ ಈ ಡ್ಯಾನ್ಸ್ ಎಲ್ಲ ಆದಮೇಲೆ ನಾವು ಸ್ವಲ್ಪ ನ್ಯಾಪ್ ಮಾಡೋಣ, ಇನ್ನು ಬೆಳಿಗ್ಗೆ ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಕೆ ಹೋಗೋಣ ಅಂತ ಎಲ್ಲ ಡಿಸ್ಕಸ್ ಮಾಡ್ತಾಯಿದ್ವಿ. ಸೊ ಅಲ್ಲಿಂದ ತನಕ ಒಂದು ಸಣ್ಣ ನ್ಯಾಪ್ ಮಾಡೋಣ ಅಂತ ನಾವು ಮಲ್ಕೊಂಡ್ವಿ. ಬಟ್ ಕೆಲವ್ರು ಬಾಯ್ಸ್ ಎಲ್ಲ ಆವಾಗಲೇ ಸ್ವಿಮ್ಮಿಂಗ್ ಪೂಲ್ಗೆ ಹೋಗ್ಬಿಟ್ರು. ನೀವು ನಂಬಲ್ಲ, ಆ ಚಳಿನಲ್ಲಿ ಚಳಿಗಾಲ ಇರೋದ್ರಿಂದ ತುಂಬಾ ಚಳಿ ಇತ್ತು. ಬಟ್ ಸ್ವಿಮ್ಮಿಂಗ್ ಪೂಲಲ್ಲಿ ಬಿಸಿನೀರು ಬರ್ತಾಯಿತ್ತು ಅಂತ ಹೇಳ್ಬಿಟ್ಟು ನಾವು ಸ್ವಿಮ್ ಮಾಡಿಬಿಡ್ತೀವಿ. ಬೆಳಿಗ್ಗೆ ನೀವೆಲ್ಲ ಮಕ್ಕಳು ಎಲ್ಲ ಇಳ್ಕೊಳಕ್ಕೆ ಸರಿ ಹೋಗುತ್ತೆ ಅಂತ ಹೇಳ್ಬಿಟ್ಟು ಆವಾಗಲೇ ಸ್ವಿಮ್ಮಿಂಗ್ ಹೋದರು. ಅವರೆಲ್ಲ 6 ಗಂಟೆ ತನಕ ಸ್ವಿಮ್ ಮಾಡ್ತಾಯಿದ್ರು. ಸೊ ಅದೊಂಥರ ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್ ಅಲ್ವಾ. ನೀವೇನಾದರೂ ಆ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದರೆ ನಂಗೆ ಕಮೆಂಟ್ ಮಾಡಿ ತಿಳಿಸಿ, ಯಾವ ರೀತಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ರಿ ಅಂತ. ಸೊ ಈ ಥರ ಎಲ್ಲ ಎಂಜಾಯ್ ಮಾಡಿಕೊಂಡು ನೆಕ್ಸ್ಟ್ ಇನ್ನು ಬೇರೆ ಗೇಮ್ಸ್ ಎಲ್ಲ ಆಡಿದ್ವಿ. ನಾವು ರೆಕಾರ್ಡ್ ಮಾಡಿಲ್ಲ ಅದ್ರ ವಿಡಿಯೋ. ನಿಮಗೆ ಗೊತ್ತಲ್ವ, ಈ ಥರ ಫುಲ್ ಎಂಗೇಜ್ ಆದಾಗ ನಾನು ವಿಡಿಯೋ ಕಡೆ ಕಾನ್ಸಂಟ್ರೇಟ್ ಮಾಡೋಕ್ಕಾಗಲಿಲ್ಲ. ಸ್ಟಾರ್ಟಿಂಗ್ 1-2 ಗೇಮ್ ಕಾನ್ಸಂಟ್ರೇಟ್ ಮಾಡಿ ವಿಡಿಯೋ ಮಾಡಿದೆ. ಆಮೇಲೆ ನಾನು ಇನ್ವಾಲ್ವ್ ಆಗಿ ಆಡೋಕ್ಕೆ ಶುರು ಆದಮೇಲೆ ಸೊ ಓಕೆ, ಬೇಡ ವಿಡಿಯೋ ಎಂಜಾಯ್ ಮಾಡೋಣ ಅನ್ನೋ ಮೈಂಡ್ಸೆಟ್ಟಿಗೆ ಬಂದೆ. ಸೊ ಮೇ ಬಿ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ್ಯಾಟ್ ಆ ಮೂಮೆಂಟಲ್ಲಿ ಹೇಗಿರುತ್ತೆ ಕ್ರೇಜು ಅಂತ ಅಲ್ವಾ. ಸೊ ಕೆಲವೊಂದು ಫೋಟೋಸ್ ಮಾತ್ರ ನಾನು ಅದು ಕ್ಲಿಪ್ಸ್ ಮಾತ್ರ ಹಾಕಿದ್ದೀನಿ, ಇಲ್ಲಿ ನೀವು ನೋಡ್ಬೋದು. ನೀವು ಕೇಕ್ ಎಲ್ಲ ಕಟ್ಟಿಂಗ್ ಆದಮೇಲೆ ಒಂದು ಗೇಮ್ ಆಡಿದ್ವಿ. ಅದು ಯಾವ ಥರ ಅಂತಂದರೆ ಮಧ್ಯ ನಿಮಗೆ ಒಂದು ಬೆಡ್ಶೀಟ್ ಥರ, ಅಂದರೆ ಏನು ಆಪೋಸಿಟ್ ಟೀಮವರು ನಿಮಗೆ
ನಿಮಗೆ ಯಾರೂ ಕಾಣಬಾರ್ದು ಆ ಥರ. ಅದರಲ್ಲಿ ಒಬ್ಬರು ಯಾರನ್ನಾದ್ರೂ ಫ್ರಂಟಲ್ಲಿ ನಿಲ್ಲಿಸ್ತಾರೆ. ಅವ್ರದ್ದು ನಿಮಗೆ ಆಪೋಸಿಟ್ ಟೀಮ್ ಅವ್ರದ್ದು ನೇಮ್ ಎಲ್ಲ ಗೊತ್ತಿರಬೇಕು. ಯಾಕಂದರೆ ಆಬ್ವಿಯಸ್ಲಿ ಅದಕ್ಕೆ ಗೊತ್ತಿರೋರ ಜೊತೆ ಆಡಿದ್ರೆ ಇನ್ನೂ ಮಜಾ ಇರುತ್ತೆ. ನಿಮಗೆ ಹೆಸರು ಗೊತ್ತಿರುತ್ತೆ, ಬಟ್ ಸಡನ್ನಾಗಿ ಅವ್ರು ಹೇಳೋದಕ್ಕೂ ಮುಂಚೆ ನೀವು ಆ ನೇಮ್ನ ಹೇಳಬೇಕು, ಆವಾಗ ನೀವು ವಿನ್ ಆಗ್ತೀರಾ ಆ ಥರ. ಸೊ ಅದು ತುಂಬಾ ಖುಷಿ ಅನಿಸ್ತಾಯಿತ್ತು ಆ ಗೇಮು. ಯಾಕಂದರೆ ನಮ್ಗಳಿಗೆ ನೇಮ್ ಗೊತ್ತಿರ್ತಿತ್ತು, ಸಡನ್ನಾಗಿ ಬೇರೆ ನೇಮ್ ಬರೋದು, ಸಡನ್ನಾಗಿ ನಮ್ಮ ಮೈಂಡಲ್ಲಿ ಏನೋ ಬೇರೆ ನೇಮ್ ಇರುತ್ತೆ ಅದು ಬಂದುಬಿಡೋದು ಅವರು. ಸೊ ಆ ಥರ ಆಗ್ತಾಯಿತ್ತು. ಸೊ ಅದರಲ್ಲೂ ಕೂಡ ನಾವೇ ಗೆದ್ವಿ ಫೈನಲಿ. ಯಾಕಂದರೆ ನಮ್ಮ ಟೀಮಲ್ಲಿ ಒಂದು 3 ಹೆಸರು ಇತ್ತು. ಅದು ಸ್ವಲ್ಪ ಟಫ್ ಆಗ್ತಾಯಿತ್ತು ಅಪೋಸಿಟ್ ಟೀಮ್ ಅವ್ರಿಗೆ ಪ್ರೊನೌನ್ಸ್ ಮಾಡಿ ಟಕ್ ಅಂತ ಹೇಳೋದಕ್ಕೆ. ಸೊ ಹಂಗಾಗಿ ನಮ್ಮ ಟೀಮು ಕೂಡ ಅದರಲ್ಲಿ ವಿನ್ ಆಯಿತು. ತುಂಬಾ ಖುಷಿ ಆಯಿತು ಇದರಲ್ಲೂ ಕೂಡ. ಇದಾದಮೇಲೆ ಇನ್ನೊಂದು ಅದೇ ನ್ಯಾಪ್ಕಿನ್ನ ಇದು ಮಾಡೋದಲ್ಲ, ಅದರಲ್ಲೂ ಕೂಡ ನಾವೇ ವಿನ್ ಆದ್ವಿ. ಸೊ ಟೋಟಲಿ ಹ್ಯಾಟ್ರಿಕ್ ವಿನ್ ಅಂತ ನಮ್ಮದೇ ಆಯಿತು. ಸೊ ಇದಾದಮೇಲೆ ಸುಮ್ಮನೆ ಆ ಥರ ಏನು ಪ್ರೈಸ್ ಇಲ್ಲದೆ ಇರೋ ಥರ ಗೇಮ್ಸ್ಗಳು ಕೆಲವೊಂದು ಫನ್ಗೆ ಅಂತ ಆಡಿಸಿದ್ರು. ನಿಮಗೆ ಇದು ಗೇಮ್ ಗೊತ್ತಿರ್ಬೋದು. ಫಾರ್ ಎಕ್ಸಾಂಪಲ್ ಡಿಫ್ರೆಂಟ್ ಕಲರ್ಸ್ನ ಇಟ್ಟಿರ್ತಾರೆ ಟೇಬಲ್ ಮೇಲೆ. ಅದರಲ್ಲಿ ನೀವು ಏನು ನೇಮ್ ಹೇಳ್ತಾರಲ್ವ ಅದಕ್ಕೆ ಆಪೋಸಿಟ್ ಕಲರ್ದು ನೀವು ಟಚ್ ಮಾಡಬೇಕು ಪೇಪರು. ಸೊ ಆ ಥರದನ್ನ ಫನ್ನಾಗಿ ಸುಮ್ಮನೆ ಆಡಿದ್ವಿ. ಅದಾದಮೇಲೆ ಪಾರ್ಟ್ನರ್ಸ್ನ ಕೈ ಹೋಲ್ಡ್ ಮಾಡಿಕೊಂಡು ನಿಮಗೆ ಕೈಗೆ ಒಂದು ಥ್ರೆಡ್ ಕೊಟ್ಬಿಟ್ಟು ಅದಕ್ಕೆ ಏನಾದರೂ ಒಂದು ಕಟ್ಟಿರ್ತೀವಿ. ಸೊ ಅದನ್ನು ನೀವು ಹೈಯೆಸ್ಟ್ ಎಲ್ಲಿನ ತನಕ ನೀವು ಡ್ರಾಪ್ ಮಾಡ್ಬೋದು ಅಂತ ಅಂದು. ಸೊ ಅದರಲ್ಲಿ ಕೂಡ ಅಷ್ಟೇ ನಾನು ಅಂಜನ್ ಮತ್ತು ಸೆಕೆಂಡ್ ಬಂದ್ವಿ. ಇನ್ನೊಬ್ಬರು ನಮ್ಮ ಐಡಿಯಾನೇ ಅಂಜನ್ ಹೇಳ್ಕೊಂಡು ಕೊಟ್ಟೆ, ನೀವು ವಿನ್ ಆದ್ರಿ ಅಂತ ಹೇಳ್ತಾಯಿದ್ರು. ಸೊ ಪರವಾಗಿಲ್ಲ, ಅದು ಫನ್ಗೆ ಗೇಮ್ ಆಡಿದ್ವಿ ಅಲ್ವಾ. ಸೊ ಹಂಗಾಗಿ ಅದರಲ್ಲೂ ಮಜಾ ಇತ್ತು ಅದು ಗೇಮ್ ಕೂಡ. ಯಾಕಂದರೆ ಪಾರ್ಟ್ನರ್ ಮೇಲೆ ಎಷ್ಟು ನಂಬಿಕೆ ಇದೆ ಅನ್ನೋದು ಅದು ಒಂಥರ ನನಗೆ ಎಮೋಷನಲ್ಲಿ ಅದು ಕನೆಕ್ಟ್ ಆಯಿತು ಗೇಮ್. ಯಾಕಂದರೆ ನಾವು ಪಾರ್ಟ್ನರ್ನ ಯಾರೇ ಆಗಿರಲಿ, ಅದು ನಮ್ಮ ಪಾರ್ಟ್ನರ್ನ ನಾವು ನಂಬಿದ್ರೆ ಅದು ನೀವು ಎಷ್ಟು ಬೇಕಾದರೂ ಅವ್ರು ಹೋಲ್ಡ್ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇದ್ದರೆ ಎಷ್ಟು ಬೇಕಾದರೂ ಬೆಂಡಾಗಿ ನೀವು ಅದನ್ನು ಡ್ರಾಪ್ ಮಾಡ್ಬೋದು. ಸೊ ಆ ಥರ ಇಲ್ಲಿ ಇನ್ನೊಂದು ನಿಮಗೆ ಈ ಥರ ಡ್ಯಾನ್ಸ್ ಮಾಡ್ತಾ ಇದ್ದಾರಲ್ಲ, ಕೆಲವೊಂದು ಹುಕ್ ಸ್ಟೆಪ್ಸ್ ಇದೆ. ಅದು ಯಾವುದಾದ್ರೂ ನಿಮಗೆ ಗೊತ್ತಾದರೆ ಗೆಸ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ. ಯಾಕಂದರೆ ನಾನು ಒರಿಜಿನಲ್ ಸಾಂಗು ಇಲ್ಲಿ ಹಾಕಿದ್ರೆ ಕಾಪಿರೈಟ್ ಇಶ್ಯೂ ಬರುತ್ತೆ. ಸೊ ನೀವೇ ಗೆಸ್ ಮಾಡಿ ಯಾವ ಡ್ಯಾನ್ಸ್ ಮಾಡ್ತಿದ್ದಾರೆ ಅಂತ ಹೇಳಿ. ಆಲ್ಮೋಸ್ಟ್ ಕೆಲವೊಂದೆಲ್ಲ ಏನು ರೀಲ್ಸಲ್ಲಿ ಆ ಥರದ ಟ್ರೆಂಡಿಂಗ್ ಇದೆಯಲ್ಲ ಆ ಥರದನ್ನೇ ಕೆಲವರೆಲ್ಲ ಹಾಡಿದ್ದಾರೆ. ಸೊ ಅದನ್ನು ನೀವು ಗೆಸ್ ಮಾಡ್ಬೋದು. ಇದೊಂದು ಮ್ಯೂಸಿಕ್ ಚೇರ್ ಥರನೇ ಪಿಕ್ ದ ಕಪ್ ಅನ್ನೋ ಥರ. ಮ್ಯೂಸಿಕ್ ಸ್ಟಾಪ್ ಆಗಿದ ತಕ್ಷಣ ಕಪ್ ಅಲ್ಲಿ ಲೋಟ ಏನಿಟ್ಟಿದ್ದಾರೆ ಅದನ್ನು ಎತ್ಕೊಳ್ಳೋದು. ಇದರಲ್ಲಿ ನಾನು ಲಾಸ್ಟ್ 3 ಬಂದುಬಿಟ್ಟೆ, ಅಲ್ಲಿಗೆ ಔಟ್ ಆಗಿಬಿಟ್ಟೆ. ಸೊ ಫುಡ್ಡು ಅಷ್ಟೇ ಎಲ್ಲ ಚೆನ್ನಾಗಿತ್ತು. ಬಾರ್ಬಿಕ್ಯೂ ಇತ್ತು ಮತ್ತು ಚಿಕನ್ ಇತ್ತು. ನಾನ್ ವೆಜ್ ಅವ್ರಿಗೆ, ವೆಜ್ ಅವ್ರಿಗೆ ಗೀ ರೈಸು ಆ ಥರದ್ದೆಲ್ಲ ಮಾಡಿದರು. ಸೊ ಇದೆಲ್ಲ ನೋಡ್ತಾ ಇರ್ಬೋದಾ, ಇದು ಕೆಲವೊಂದು ಕ್ಲಿಪ್ಸು. ಮತ್ತು ಇದು ಮೋನೋ ಆ್ಯಕ್ಟಿಂಗ್ ಬದಲು ಈ ಥರ ಡ್ರಾ ಮಾಡಿ ಪಿಕ್ಚರ್ ನೇಮ್ನ ಗೆಸ್ ಮಾಡೋದು. ಅದು ಕನ್ನಡ ವರ್ಸಸ್ ಹಿಂದಿ ಅಂತ ಮಾಡಿದ್ವಿ. ಸೊ ಆ ಥರ ಎಲ್ಲ ಒಂದು ಡಿಫ್ರೆಂಟ್ ಗೇಮ್ಗಳ್ನ ಆಡಿದ್ವಿ. ತುಂಬಾ ಎಂಜಾಯ್ ಮಾಡಿದ್ವಿ. ಹೊಸ ಫ್ರೆಂಡ್ಸ್ ಜೊತೆ ಹೊಸ ನ್ಯೂ ಇಯರ್ನ ವೆಲ್ಕಮ್ ಮಾಡಿದ್ವಿ. ಇದು ನಮಗೆ ವಿನ್ ಆಗಿದ್ದಕ್ಕೆ ಗಿಫ್ಟ್ಸ್ ಬಂದಿತ್ತು. ಇದು ಅರ್ಲಿ ಮಾರ್ನಿಂಗ್ ಸನ್ರೈಸ್ ನೋಡೋಕ್ಕೆ ಅಂತ 6 ಗಂಟೆಗೆ ಎದ್ದು ಹೋಗಿದ್ದು. ಸೊ ಇಲ್ಲಿ ಒಂದು ಡಿಸಡ್ವಾಂಟೇಜ್ ಏನು ಅನಿಸಿದ್ರೆ, ನಮಗೆ ಬೀಚ್ ಏನೋ ಹತ್ರನೇ ಇತ್ತು, ಹೋಗಿ ನೋಡಿದ್ವಿ. ಬಟ್ ನಮಗೆ ಆ ಸನ್ರೈಸ್ ಆಗೋ ಜಾಗದಲ್ಲೇ ಒಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಆಗಿತ್ತು. ಸೊ ಹಂಗಾಗಿ ನಮಗೆ ಸನ್ರೈಸ್ ಸ್ವಲ್ಪ ಬಿಲ್ಡಿಂಗ್ ಅಡ್ಡ ಇದ್ರಿಂದ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಯಿತು. ಬಟ್ ಇಟ್ಸ್ ಓಕೆ. ಕತಾರ್ಗೆ ಬಂದಮೇಲೆ ತುಂಬಾ ಸನ್ರೈಸ್ ನೋಡೋಣ ಅಂತ ಹೋಗಿದ್ದುಂಟು. ಸೊ ಅದನ್ನು ಕೆಲವೊಂದು ವೀಡಿಯೋಸ್ನ ಹಾಕಿದ್ದೀನಿ ನಿಮಗೆ ಯೂಟ್ಯೂಬಲ್ಲಿ, ಹೋಗಿ ಬೇಕಾದರೆ ನೋಡ್ಬೋದು. ತುಂಬಾ ಬ್ಯೂಟಿಫುಲ್ ಅಂತ ಅನಿಸ್ತು ಎಲ್ಲನೂ. ಯಾಕಂದರೆ ನ್ಯೂ ಇಯರ್ ಒಂದು ಒಳ್ಳೆ ಟೀಮ್ ಜೊತೆ ಒಳ್ಳೆ ಕಿಕ್ ಸ್ಟಾರ್ಟ್ ಆಯಿತು ಅಂತ ನಮ್ಮ ಭಾವನೆ. ಇಲ್ಲಿಂದ ಹೋದವರೇ ನಾವು ನಾನು ಅಂಜನು ಬಂಟು ಸ್ವಲ್ಪ ಹೊತ್ತು ಲೇಟಾಗಿ ಸ್ವಿಮ್ಮಿಂಗ್ ಪೂಲ್ಗೆ ಇಳಿದ್ವಿ. ಬಟ್ ಶ್ರೇಯಸ್ ಅಂತೂ ಹೋಗಿದ ತಕ್ಷಣವೇ ಸ್ವಿಮ್ಮಿಂಗ್ ಮಾಡ್ತೀನಿ ಅಂತ ಹೇಳಿ ಇಳ್ದ. ಯಾಕಂದರೆ ನೀರು ಬಿಸಿಯೇ ಇತ್ತು, ಬಿಸಿನೀರು ಬರ್ತಾ ಇದ್ದಿದ್ದರಿಂದ. ಆಮೇಲೆ ಅಂಜನು ಅವನು ಸ್ವಲ್ಪ ಹೊತ್ತಾದಮೇಲೆ ಬೋರ್ ಹೊಡಿತಾಯಿತ್ತು, ಯಾರೂ ಇನ್ನೂ ಇಳಿದಿರಲಿಲ್ಲ ಅಂತೇಳಿ. ಬೋರ್ ಆಗುತ್ತೆ, ನಾನು ಮೇಲ್ಗಡೆ ಬರ್ತೀನಿ ಅಂತ ಹೇಳ್ದ. ಮತ್ತು ಅಂಜನು ಸರಿ ಆಯಿತು ನಾನು ಬರ್ತೀನಿ ಅಂತ ಹೇಳಿ ಅವರು ಹೋದರು ಬಂಟು ಜೊತೆಗೆ. ಸೊ ಇಬ್ಬರು ಫನ್ ಮಾಡ್ತಾಯಿದ್ರು. ಆಮೇಲೆ ನಾವು ಲೇಡೀಸ್ ಗ್ಯಾಂಗ್ ಎಲ್ಲ ಇಳಿದ್ವಿ.
ಆಮೇಲೆ ಬಂಟುನು ನನ್ನ ಜೊತೆಗೇ ಬಂದ, ಅವನು ಸಖತ್ ಎಂಜಾಯ್ ಮಾಡ್ದ. ಇಲ್ಲೂ ಅಷ್ಟೇ ನಾವು ಕೆಲವೊಂದು ಡ್ಯಾನ್ಸ್ ಮಾಡಿದ್ದೀವಿ. ಇವು ಸಿಗ್ನೇಚರ್ ಸ್ಟೆಪ್ಸ್ ಇದೆ ಇಲ್ಲಿ, ನೀವು ಗೆಸ್ ಮಾಡ್ಬೋದು ಯಾವ್ಯಾವ ಸಾಂಗ್ ಆಡಿದ್ದೀವಿ ಅಂತಂದು. ಸೊ ಇದೊಂಥರ ಪೂಲ್ ಪಾರ್ಟಿ ಥರ ಇತ್ತು. ಅರ್ಲಿ ಮಾರ್ನಿಂಗ್ 7 o'clock 7:30ಗೆಲ್ಲ ನಾವು ಪೂಲಲ್ಲಿ ಇದ್ವಿ, ಕಾಫಿ ಟೀ ಎಲ್ಲ ಕುಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ತಾಯಿದ್ವಿ. ಅಂದರೆ ನಾವೇ ಒಂದು ಬೇರೆ ಲೋಕದಲ್ಲಿ ಇದ್ದೀವಿ, ಎಲ್ಲ ಜಂಜಾಟ ಮರೆತು ಅನ್ನೋ ಥರ ಇತ್ತು. ಸೊ ಎಲ್ಲನೂ ಓವರಾಲಾಗಿ ಎಲ್ಲ ಫನ್ ಮಾಡಿದ್ವಿ. ನೀವೆಲ್ಲ ಹೇಗೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡಿದ್ವಿ, ಹೇಗಿತ್ತು ನಿಮ್ಮ ನ್ಯೂ ಇಯರ್ ಅಂತ ಹೇಳಿ ನನಗೂ ಕಮೆಂಟ್ ಮಾಡಿ ತಿಳಿಸಿ, ನಾವು ತಿಳ್ಕೊತೀವಿ. ಸೊ ಇದನ್ನೆಲ್ಲ ಆರ್ಗನೈಸ್ ಮಾಡಿದ್ದ ಪ್ರಭು, ರಾಜ್ ಮತ್ತು ಮಲ್ಲಿಕಾ, ಸೌಮ್ಯ ಅವ್ರಿಗೆ ಬಿಗ್ ಥ್ಯಾಂಕ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಮ್ಮ ಕತಾರ್ನ ರಾಯಲ್ ಬೈಕ್ಸ್ಗಳು. ವಿಂಟರಲ್ಲಿ ಮಾತ್ರ ಹೊರಗಡೆ ಬರ್ತವೆ, ಸಮ್ಮರಲ್ಲಿ ಗರಾಜಲ್ಲಿರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಐ ಲವ್ ಯು ಆಲ್. ಬೈ ಬೈ, ಟೇಕ್ ಕೇರ್.